ನಿಲ್ಲದ ಕಾರ್ಯಕರ್ತರ ಗೋ ಬ್ಯಾಕ್ ಶೋಭಾ ಅಭಿಯಾನ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಬಿಜೆಪಿಯಲ್ಲಿ ಗೊಂದಲ ಸೃಷ್ಟಿಯಾಗಿದೆ. ಗೊಂದಲದಲ್ಲಿಯೇ ಕಾರ್ಯಕರ್ತರಿದ್ದಾರೆ. ಆ ಗೊಂದಲದ ಮಧ್ಯೆ ಗೋ ಬ್ಯಾಕ್ ಶೋಭಾ ಅಭಿಯಾನ ನಿರಂತರವಾಗಿ ನಡೀತಾ ಇದೆ. ಹೈಕಮಾಂಡ್ಗೆ ತಲೆನೋವಾಗ್ತಾ ಇದೆ ಕಾರ್ಯಕರ್ತರ ಬೇಸರ. ಇದರ ಬೆನ್ನಲ್ಲೇ ಸಿಟಿ ರವಿಗೆ ಹೈಕಮಾಂಡ್ ಬುಲಾವ್ ಕೊಟ್ಟಿದೆ. ಇವತ್ತು ಬೆಳಿಗ್ಗೆ 11 ಗಂಟೆಗೆ ಅಮಿತ್ ಶಾ ಹಾಗೂ ಜೆ.ಪಿ. ನಡ್ಡಾ ಜೊತೆ ಸಭೆ. ಹೈಕಮಾಂಡ್ ಬುಲಾವ್ ಹಿನ್ನೆಲೆ ದೆಹಲಿಗೆ ಹಾರಿದ್ದಾರೆ ಸಿಟಿ ರವಿ. ಹಾಗಾದ್ರೆ ಸಿಟಿ ರವಿಯ ಮನವೊಲಿಸಿ ಈ ಬಾರಿ ಇದೊಂದು ಬಾರಿ ಬಿಟ್ಟುಬಿಡಿ, ಶೋಭಾ ಕರಂದ್ಲಾಜೆ ಅವರಿಗೆ ಟಿಕೆಟ್ ನೀಡೋಣ ಅಂತ ಹೇಳಿ ಅವರ ಅಸಮಾಧಾನವನ್ನ ಅಥವಾ ಅವರ ಸಮಾಧಾನ ಪಡಿಸುವಂತ ಕೆಲಸ ಆಗುತ್ತಾ, ಅಥವಾ ಸಿಟಿ ರವಿಗೆ ಈ ಬಾರಿ ಚಿಕ್ಕಮಗಳೂರು ಉಡುಪಿ ಕ್ಷೇತ್ರದಿಂದ ಟಿಕೆಟ್ ನೀಡಿ ಸ್ಪರ್ಧೆಗೆ ಅವಕಾಶ ಮಾಡಿಕೊಡ್ತಾರಾ? ಎಲ್ಲವೂ ಕೂಡ ಚರ್ಚೆ ಹಂತದಲ್ಲಿದೆ. ಆದರೆ ನಿರಂತರವಾಗಿ ಶೋಭಾ ಕರಂದ್ಲಾಜೆ ಅವರ ವಿರುದ್ಧ ಅಭಿಯಾನ ಆರಂಭವಾಗಿದ್ದು ನಡೀತಾ ಇದೆ, ಮುಂದುವರಿತಾ ಇದೆ. ಫೇಸ್ಬುಕ್ಗಳಲ್ಲಿ ಬರ್ಕೊಳ್ತಾ ಇದ್ದಾರೆ, ಟ್ವಿಟರ್ಗಳಲ್ಲಿ ಬರ್ಕೊಳ್ತಾ ಇದ್ದಾರೆ. ವೀಕ್ಷಕರು ಚಿಕ್ಕಮಗಳೂರಿಗೆ ಹೋದಾಗ ವೀಕ್ಷಕರ ಎದುರೇ ಶೋಭಾ ವಿರುದ್ಧ ಘೋಷಣೆಗಳನ್ನು ಕೂಗಿದ್ದಾರೆ. ಯಾರೇ ಬಿಜೆಪಿ ನಾಯಕರು ಬಂದರೂ ಕೂಡ ಯಾವ ಕಾರಣಕ್ಕೂ ಶೋಭಾ ಅವರಿಗೆ ಟಿಕೆಟ್ ಕೊಡಬಾರ್ದು ಎನ್ನುವ ನಿಟ್ಟಿನಲ್ಲಿ ಒತ್ತಡವನ್ನು ಹೇರ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಯಾವ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ಹೈಕಮಾಂಡ್ ನೋಡಬೇಕಾಗಿದೆ. ನೋಡಿ, ಕ್ಲಿಯರ್ ಕಟ್ ಆಗಿ ಅಲ್ಲಿನ ಕೆಲ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ, ಚಿಕ್ಕಮಗಳೂರಿನ ಸಂಸದೆ ಶೋಭಾ ಕರಂದ್ಲಾಜೆ ಅವರು ಚಿಕ್ಕಮಗಳೂರಿಗೆ ಭೇಟಿ ಅಪರೂಪ. ಚುನಾವಣೆ ಸಂದರ್ಭದಲ್ಲಿ ಬರ್ತಾರೆ, ಗೆಲ್ತಾರೆ, ಹೋಗ್ತಾರೆ. ಆನಂತರದಲ್ಲಿ ಚಿಕ್ಕಮಗಳೂರು ಯಾವ ಕಡೆ ಇದೆ ಅಂತ ನೋಡೋದೇ ಇಲ್ಲ, ಕ್ಷೇತ್ರಕ್ಕೆ ಬರೋದೂ ಇಲ್ಲ, ಅಭಿವೃದ್ಧಿ ಶೂನ್ಯ, ಯಾವುದೇ ಕೆಲಸಗಳಾಗಿಲ್ಲ. ಅದು ಹೇಳಿ ಕೇಳಿ ಚಿಕ್ಕಮಗಳೂರಿನಲ್ಲೇ ಬಯಲುಸೀಮೆ ಕಡೆ ಅಂತೂ ಅವರು ಎಡತಾಕೇ ಇಲ್ಲ. ಅವರು ಕೇವಲ ಉಡುಪಿಗೆ ಮಾತ್ರ ಸೀಮಿತವಾಗಿದ್ದಾರೆ. ಘಟ್ಟದ ಕೆಳಗಿನವರಿಗೆ ಅವಕಾಶ ಯಾವಾಗಲೂ ಕೂಡ ಸಿಗುತ್ತೆ. ಯಾಕೆ ಚಿಕ್ಕಮಗಳೂರಿನವರಿಗೆ ಒಂದು ಅವಕಾಶವನ್ನು ಕೊಡಬಾರ್ದು? ಈ ನಿಟ್ಟಿನಲ್ಲಿ ಕಾರ್ಯಕರ್ತರು ಒತ್ತಡವನ್ನು ಹಾಕ್ತಾ ಇದ್ದಾರೆ. ಇದರ ಮಧ್ಯೆ ಸಿಟಿ ರವಿ ದೆಹಲಿಗೆ ಹೋಗಿರೋದು ನಾನಾ ರೀತಿಯ ಕುತೂಹಲವನ್ನು ಕೆರಳಿಸ್ತಾ ಇದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ರಾಜ್ಕುಮಾರ್ ನೀಡ್ತಾರೆ. ರಾಜ್ಕುಮಾರ್, ಈ ದೆಹಲಿಯ ಸಿಟಿ ರವಿ ಭೇಟಿ ಅನೇಕ ಆಯಾಮಗಳಲ್ಲಿ ಒಂದು ರೀತಿ ಕುತೂಹಲ ಸೃಷ್ಟಿಯಾಗಿದೆ. ಸಿಟಿ ರವಿಗೆ ಸಿಗುತ್ತಾ, ಶೋಭಾಗೆ ಸಿಗುತ್ತಾ, ಏನಂತಾರೆ ಚಿಕ್ಕಮಗಳೂರಿನ ಬಿಜೆಪಿ ಕಾರ್ಯಕರ್ತರು? ದಶರಥ್, ಏನು ಅಂತ ಹೇಳಿದ್ರೆ ಕಳೆದ ಕೆಲ ದಿನಗಳಿಂದ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರ ತೀವ್ರ ಬಿಜೆಪಿ ವಲಯದಲ್ಲಿ ಗೊಂದಲದ ಗೂಡಾಗಿ ಪರಿಣಮಿಸಿರುವಂತದ್ದು. ಯಾಕಂತ ಹೇಳಿದ್ರೆ ಕಳೆದ 1 ತಿಂಗಳಿಂದ ಸಂಸದೆ ಕೇಂದ್ರ ಸಚಿವೆಯಾಗಿರುವಂತಹ ಏನು ಶೋಭಾ ಕರಂದ್ಲಾಜೆ ವಿರುದ್ಧ ಗೋ ಬ್ಯಾಕ್ ಅಭಿಯಾನ ಸೋಷಿಯಲ್ ಮೀಡಿಯಾಗಳಲ್ಲಿ ನಡೀತಾ ಇತ್ತು. ಆದ್ರೆ ಮೊನ್ನೆ ನಡೆದಂತ ಚುನಾವಣಾ ಉಸ್ತುವಾರಿ ಸಭೆಯ ಮುನ್ನ ಏನು ಕಾರ್ಯಕರ್ತರು ಬಹಿರಂಗವಾಗಿಯೇ ತಮ್ಮ ಆಕ್ರೋಶವನ್ನು ಸಹ ವ್ಯಕ್ತಪಡಿಸಿರುವಂತದ್ದು. ಈ ವೇಳೆ ಯಾವುದೇ ಕಾರಣಕ್ಕೂ ಶೋಭಾ ಕರಂದ್ಲಾಜೆ ಅವರಿಗೆ ಟಿಕೆಟ್ ನೀಡಬಾರದು ಈ ಕ್ಷೇತ್ರದಿಂದ ಎಂಬ ಆಗ್ರಹಗಳು ಕೂಡ ಕೇಳಬಂತು. ಈ ಎಲ್ಲಾ ಮಾತುಗಳನ್ನ ಕೇಳಿಸ್ಕೊಂಡಿದ್ದಂತಹ ಏನು ಉಸ್ತುವಾರಿಯಾಗಿ ಬಂದಿದ್ದಂತಹ ಬಿಜೆಪಿ ಮುಖಂಡರು ಈ ಎಲ್ಲಾ ವಿಚಾರಗಳನ್ನ ನಾವು ರಾಜ್ಯ ಮಟ್ಟದ ನಾಯಕರಿಗೆ ಹಾಗೂ ಹೈಕಮಾಂಡ್ಗೆ ತಲುಪಿಸುವ ಕೆಲಸವನ್ನು ಸಹ ಮಾಡ್ತೇವೆ ಎಂಬ ಮಾತನ್ನು ಸಹ ಹೇಳಿರುವಂತದ್ದು. ನಿನ್ನೆ ಏನು ಈ ಕ್ಷೇತ್ರದಲ್ಲಿ ಮತ್ತೆ ಮರು ಸರ್ವೆಗೆ ಹೈಕಮಾಂಡ್ ನಾಯಕರು ಹೇಳಿದ್ದಾರೆ ಎಂಬ ಮಾತುಗಳನ್ನು ಸಹ ಈಗ ಕೇಳಿ ಬರ್ತಾ ಇರುವಂತದ್ದು. ಅಲ್ಲದೆ ನಿನ್ನೆ ಏಕಾಏಕಿ ಈಗ ದೆಹಲಿ ಹೈಕಮಾಂಡ್ ನಿಂದ ಮಾಜಿ ಸಚಿವ ಸಿಟಿ ರವಿಗೂ ಕೂಡ ಬುಲಾವ್ ಬಂದಿರುವಂತದ್ದು. ಇಂದು ಏನು ಅಮಿತ್ ಶಾ ಜೊತೆ ಹಾಗೂ ಜೆ.ಪಿ. ನಡ್ಡಾ ಅವರ ಜೊತೆ ಮಹತ್ವದ ಸಭೆ ಹಾಗೂ ಚರ್ಚೆ ನಡೆಯುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಒಂದ್ ವೇಳೆ ಇಲ್ಲಿನ ಗೋಬ್ಯಾಕ್ ಶೋಭಾವನ್ನ ಶಮನ ಮಾಡಿ ಚುನಾವಣೆ ನೀಟಾಗಿ ಮಾಡ್ಕೊಂಡು ಹೋಗಿ ಎಂಬ ಮಾತನ್ನ ಹೇಳ್ತಾರ, ಅಥವಾ ಇವ್ರಿಗೆ ಬೇರೆ ಕಡೆ ಎಲ್ಲಾದ್ರೂ ಟಿಕೆಟ್ ಕೊಡ್ತಾರೆ ಎಂಬ ಯಕ್ಷ ಪ್ರಶ್ನೆ ಈಗ ಕಾಡ್ತಾ ಇರುವಂತದ್ದು. ಹಲವು ಕುತೂಹಲಗಳು ಈಗ ಮೂಡ್ತಾ ಇರುವ ಬೆನ್ನಲ್ಲೇ ಒಂದ್ ವೇಳೆ ಯಾವುದೇ ಬೇರೆ ಜವಾಬ್ದಾರಿ ಕೊಟ್ಟರು ಕೂಡ ಅನುಕೂಲ ಆಗ್ಬೋದು ಸಿಟಿ ರವಿಗೆ ಎಂಬ ಮಾತುಗಳು ಸಹ ಹೇಳ್ತಾ ಇರುವಂತದ್ದು. ಆದ್ರೆ ಈ ಬಾರಿ ನಾನು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೇ ಮಾಡ್ತೀನಿ ಎಂಬ ಮಾತನ್ನ ಈಗಾಗಲೇ ಶೋಭಾ ಕರಂದ್ಲಾಜೆ ಹೇಳ್ತಾ ಇರುವಂತದ್ದು. ಒಂದ್ ವೇಳೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಿಂದ ಟಿಕೆಟ್ ಕೈ ತಪ್ಪಿದರೂ ಕೂಡ ಯಾವ ಕ್ಷೇತ್ರದಿಂದ ಶೋಭಾ ಕರಂದ್ಲಾಜೆ ಸ್ಪರ್ಧೆ ಮಾಡೋಕೆ ಸಾಧ್ಯ ಎಂಬ ಮಾತುಗಳು ಸಹ ಈಗ ಸಾರ್ವಜನಿಕ ವಲಯದಲ್ಲಿ ಇರಬಹುದು ಹಾಗೂ ಬಿಜೆಪಿ ಪಕ್ಷದಲ್ಲೂ ಕೂಡ ಈಗ ಚರ್ಚೆ ಆಗ್ತಾ ಇರುವಂತದ್ದು. ಅಲ್ಲದೆ ಒಂದು ವೇಳೆ
ಅವರಿಗೆ ತಪ್ಪಿ ಬೇರೆ ಇನ್ಯಾರಿಗಾರು ಟಿಕೆಟ್ ಕೊಡುವುದಾದ್ರೂ ಕೂಡ ಯಾರಿಗೆ ಕೊಡ್ತಾರೆ ಎಂಬ ಮಾತುಗಳು ಕೂಡ ಈಗ ಬಿಜೆಪಿ ವಲಯದಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು. ಸ್ಥಳೀಯ ಬಿಜೆಪಿ ಮುಖಂಡರು ಹೇಳೋದೇನು ಅಂತ ಹೇಳಿದ್ರೆ ಈ ಬಾರಿ ಸಿ.ಟಿ. ರವಿ ಅವರಿಗೆ ಟಿಕೆಟ್ ನೀಡಿದ್ರೆ ತುಂಬಾ ಅನುಕೂಲ ಆಗುತ್ತೆ ಎಂಬ ಮಾತುಗಳನ್ನು ಸಹ ಹೇಳ್ತಾ ಇರುವಂತದ್ದು. ಈ ಎಲ್ಲಾ ವಿಚಾರಗಳ ಬಗ್ಗೆ ಇವತ್ತು ಏನು ಹೈಕಮಾಂಡ್ ನಾಯಕರು ಸಿ.ಟಿ. ರವಿ ಜೊತೆ ಚರ್ಚೆ ಮಾಡ್ತಾರೆ. ಅಲ್ಲದೆ ಇಲ್ಲಿನ ಎಲ್ಲಾ ಬೆಳವಣಿಗೆಗಳನ್ನ ಮಾಹಿತಿಯನ್ನ ಕಲೆ ಹಾಕಿರುವಂತಹ ಹೈಕಮಾಂಡ್ ನಾಯಕರು ಯಾವ ರೀತಿ ತೀರ್ಮಾನಕ್ಕೆ ಬರ್ತಾರೆ ಅಥವಾ ಜವಾಬ್ದಾರಿನೇ ಕೊಡ್ತಾರ, ಇಲ್ಲ ಇಲ್ಲಿನ ಎಲ್ಲಾ ಸಮಸ್ಯೆಗಳನ್ನ ಬಗೆಹರಿಸಿ ಚುನಾವಣೆ ನೀಟಾಗಿ ಮಾಡ್ಕೊಂಡು ಹೋಗ್ರಿ ಎಂಬ ಸಲಹೆಯನ್ನು ಕೊಡ್ತಾರೆ ಎಂಬುದನ್ನು ಸಹ ಕಾದ್ ಮಾಡಬೇಕಾಗುತ್ತೆ. ದರ್ಶನ್. ಎಸ್, ಥ್ಯಾಂಕ್ ಯು ರಾಜ್ಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ.